ಮಂತ್ರಿಗಳಂತ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಬಂದು ಜನರೆಲ್ಲರೂ ಕೂಡ ಅವರಿಗೆ ಕೇಳಬೇಕಾಗಿದೆ. ಇವತ್ತು ಮೀಸಲಾತಿ ಮಾಡಿದಂತ ಕಡಿಮೆ ಮಾಡಿದಂತ ಟೈಮಲ್ಲಿ ಕೂಡ ಕೇಳಲಿಲ್ಲ, ತಾವು ಒಂದು ಮಾತು ಕೂಡ ಮಾತಾಡಲಿಲ್ಲ. ಇವತ್ತು ಈ ಸಮುದಾಯಗಳಿಗೆ ಇವತ್ತು ಸಾಕಷ್ಟು ನಿಗಮಗಳಲ್ಲಿ SC ಜನಾಂಗದಲ್ಲಿ ನಿಗಮಗಳಲ್ಲಿ ಕೂಡ ಸಾಕಷ್ಟು ಭ್ರಷ್ಟಾಚಾರ ಮಾಡಿದಂತ ಟೈಮಲ್ಲಿ ಕೂಡ ಧ್ವನಿ ಎತ್ತಲಿಲ್ಲ. ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣವನ್ನು ಲೂಟಿ ಮಾಡಿದಂತ ಟೈಮಲ್ಲಿ ಕೂಡ ಯಾವುದೇ ಧ್ವನಿಯನ್ನು ಎತ್ತಿಲ್ಲ. ಹಂಗಾಗಿ ಈ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕೂಡ ಭ್ರಷ್ಟಾಚಾರದಲ್ಲಿ ಇವತ್ತು ಮಿತಿ ಮೀರುತ್ತಾ ಇದೆ. ಹಂಗಾಗಿ ಈ ಸರ್ಕಾರವನ್ನು ತಿರಸ್ಕಾರ ಮಾಡಬೇಕನ್ನಂತ ತೀರ್ಮಾನವನ್ನು ಇವತ್ತು ದಾವಣಗೆರೆ ಮತ್ತು ನಮ್ಮ ಬಾಗಲಕೋಟೆ ಜನರು ತಗೊಂಡಿರೋ ಕಾರಣ ಇವತ್ತು ಎಂತ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ LDP ಅಭ್ಯರ್ಥಿಗಳು ಗೆಲ್ಲಿಸಬೇಕನ್ನಂತ ಪ್ರಯತ್ನದಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರು ಇಲ್ಲಿ ಬಂದು ಪ್ರಚಾರವನ್ನು ಮಾಡಂತ ಕೆಲಸ ಮಾಡ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಸಾಹೇಬರು, ಗೋವಿಂದ ಕಾರಜೋಳ, ನಾರಾಯಣ ಸಾಹೇಬ್ ಪಾಂಡೆ ಅವರು ಎಲ್ಲರೂ ಕೂಡ ಸೇರಿ, ನಮ್ಮ ಶಾಂತನಗೌಡ ಪಾಟೀಲ್ ಅವರು ಎಲ್ಲರೂ ಕೂಡ ಸೇರಿ ಪ್ರಚಾರವನ್ನು ಮಾಡ್ತಾ ಇದ್ವಿ. ವಿಶ್ವಾಸ ಇದೆ, ನಾವು ಜನರ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ ಕೂಡ ಈ ಸಾರಿ ಎಂತ ಪರಿಸ್ಥಿತಿಗಳು ಚರಂತಿ ಮಟ್ಟವನ್ನು ಗೆಲ್ಲಿಸಿವಿ ಅನ್ನೋ ವಿಶ್ವಾಸ ಇದೆ. ಅದರ ಪ್ರಕಾರವಾಗಿ ಕೆಲಸವನ್ನು ಮಾಡಂತ ಕೆಲಸ ಮಾಡ್ತಾ ಇದ್ವಿ. ಚುನಾವಣೆ ಮುಗಿಯತನ ಇಲ್ಲೇ ಇರ್ತೀನಿ ಸರ್. ದಾವಣಗೆರೆಯಲ್ಲಿ ಬಿಜೆಪಿಯಲ್ಲಿ ವಾಲ್ಮೀಕಿ ಸಮಾಜದ ದೊಡ್ಡ ನಾಯಕರು, ನಿಮ್ಮದೇ ಸಮಾಜದ ಅಭ್ಯರ್ಥಿಗೆ ಅಲ್ಲಿ ಟಿಕೆಟ್ ಕೊಟ್ಟರು, ಅಲ್ಲಿ ಇರಲಾರದಂತ ಇಂಟ್ರೆಸ್ಟ್ ಇಲ್ಲಿ ಇಲ್ಲ. ನಾನು ಇಲ್ಲಿ ಉಸ್ತುವಾರಿ ಜವಾಬ್ದಾರಿ ಕೊಟ್ಟಿದಾರ, ಇಲ್ಲಿ ನೋಡ್ಕೊಂತ ಕೂಡ ಅಲ್ಲಿ ಕೂಡ ಒಂದಿನ 2 ದಿನ ಹೋಗ್ಬಿಟ್ಟು ಬರ್ತೀನಿ. ಆಲ್ರೆಡಿ ನಮ್ಮ ಪಾರ್ಟಿ ಎಲ್ಲ ನಾಯಕರು ಅಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಶಿವನಗೌಡರು ನಾಯಕರು, ರಾಜೀವ್ ಗೌಡ್ರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಗೋವಿಂದ ಕಾರಜೋಳ ಸರ್, ಜಗದೀಶ್ ಶೆಟ್ಟರ್ ಎಲ್ಲರೂ ಕೂಡ ಆ ಕಡೆ ಈ ಕಡೆ ಅದ್ರ ಬದಲು ಆಗ್ತಿರ್ತೀವಿ. ಇಲ್ಲಿ ಜಾಸ್ತಿ ಉಸ್ತುವಾರಿ ಇರೋ ಕಾರಣ ಇಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀವಿ. ಪುನಃ ಅಲ್ಲಿ ಅವಕಾಶ ಇದ್ದಂತ ಅಲ್ಲಿ ಕೂಡ ಪ್ರಚಾರ ಮಾಡಿ ಮತ್ತೆ ವಾಪಸ್ ಬರ್ತೀವಿ. ಅಲ್ಲಿ ಕಾನ್ಸಂಟ್ರೇಷನ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇನ್ನೊಂದು ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಉಸ್ತುವಾರಿ ಹೊಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ. ಅವ್ರ ಮಗ ಕೂಡ ಬಂದು ಪ್ರಚಾರ ಮಾಡಕತ್ತಾರ. ಎಲ್ಲೋ ಒಂದ್ ಕಡೆ 5 ಜಾಸ್ತಿ ಇದಾರ ಅನ್ನೋದಕ್ಕ ಮುಂದಿನ ದಿನಗಳಲ್ಲಿ ಇಲ್ಲಿ ಬಂದ ಮೂಡ್ತಾರ ಅಂತ ನೋಡಿ ಸರ್, ನಾನು ಕೇವಲ ಸೀಸನ್ ಪೊಲಿಟಿಷಿಯನ್. ಅವ್ರು ಸೀಸನ್ ಪೊಲಿಟಿಷಿಯನ್ ಆಗಿರೋ ಕಾರಣ ಈ ಚುನಾವಣೆಗಳು ನಡೆಯುವಂತ ಟೈಮಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಜಿಮ್ಮಿಕ್ಸಲ್ಲಿ ಗೆಲ್ಲಿಬೇಕನ್ನಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವತ್ತಿದ್ದಂತ ಪರಿಸ್ಥಿತಿ ಇವತ್ತಿಲ್ಲ. ಜನರಲ್ಲಿ ಎಲ್ಲ ತಿಳುವಳಿಕೆ ಕೂಡ ಇದೆ. ಎಲ್ಲ ಕೂಡ ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ರಾಜ್ಯ ಸರ್ಕಾರಗಳು ಏನೇನು ಅನ್ಯಾಯ ಆಗ್ತಾ ಇದೆ, ಇವರಿದ್ದಂತ ಟೈಮಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೀಸಲಾತಿ ವಿಚಾರ ಇಟ್ಕೊಂಡು ಕೂಡ ಯಾವುದು ಕೂಡ ತುಟಿ ಬಿಚ್ಚು ಯಾವತ್ತು ಕೂಡ ಮಾತಾಡಿಲ್ಲ ಸದನದಲ್ಲಿ. ಒಂದು ಮೀಸಲಾತಿ ವಿಚಾರ ಇಷ್ಟೊಂದು ದೊಡ್ಡ ಅನ್ಯಾಯ ಆದಂತ ಟೈಮಲ್ಲಿ ಕೂಡ ನಮ್ಮ ಸರ್ಕಾರದಲ್ಲಿ ಗೋವಿಂದ ಕಾರಜೋಳರು, ಬೊಮ್ಮಾಯಿಯವರು, ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ಕೂಡ ಸೇರಿ ಇವತ್ತು ಎಲ್ಲಾ ಜನಾಂಗಕ್ಕೆ ಇವತ್ತು ಮೀಸಲಾತಿ ಕೊಟ್ಟಂತ ಟೈಮಲ್ಲಿ ಕೂಡ ಮೀಸಲಾತಿ ಕಾನೂನುಬದ್ಧವಾಗಿ ಕೊಟ್ಟಂತ ಟೈಮಲ್ಲಿ ಕೂಡ ಅವತ್ತು ಕೂಡ ಯಾವತ್ತು ಮಾತಾಡ್ಲಿಲ್ಲ. ಇವತ್ತು ಮೀಸಲಾತಿ ತೆಗೆದಂತ ಟೈಮಲ್ಲಿ ಕೂಡ ಯಾವತ್ತು ಕೂಡ ತುಟಿ ಬಿಚ್ಚಿ ಮಾತಾಡ್ಲಾರ್ದಂತ ವ್ಯಕ್ತಿ. ಅಂತ ವ್ಯಕ್ತಿ ಇಲ್ಲಿ ಬಂದು ಪ್ರಚಾರ ಮಾಡಿ ಇವತ್ತು ಎಲ್ಲೋ ರಾಜಕಾರಣಕ್ಕೋಸ್ಕರವಾಗಿ, ಅವ್ರ ಸ್ವಾರ್ಥಕ್ಕೋಸ್ಕರವಾಗಿ, ಅವ್ರ ಸರ್ಕಾರ ಇದೆ ಅಂತ ಹೇಳಿಗೋಸ್ಕರವಾಗಿ ಇವತ್ತು ನಾನು ಕೇಳ್ತೀನಿ, ಇವತ್ತು ಇಷ್ಟೊಂದು ಭ್ರಷ್ಟಾಚಾರ ಆದಂತ ಟೈಮಲ್ಲಿ ಕೂಡ ನೀನ್ ಎಲ್ಲಿ ಮಾತಾಡಿಗಪ್ಪ? ಸಮುದಾಯದ ನಾಯಕಂತಿಗೆ ನಾಯಕರಂದಂತ ಟೈಮಲ್ಲಿ ಆ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸಂತ ಕೆಲಸ ಆಗ್ಬೇಕಲ್ಲ, ಯಾವುದು ಮಾಡ್ಲಿಲ್ಲ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ. ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ, ಶೀಘ್ರವೇ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.